ವೆಲ್ಕಮ್ ಬ್ಯಾಕ್. ಇದು ಡಿಶ್ ಟಿವಿ ಆಡು ಆಟ ಆಡು. ನಾಳೆ ಕಡೆ ಸುತ್ತಿನಲ್ಲಿ ಸೆಕೆಂಡ್ ಹರಿವು 4 ಪ್ರಶ್ನೆ ಮೇಡಮ್ ಅವ್ರು ಕೇಳಿದ್ರೆ, ಆಮೇಲೆ ಸಾರು ಕೇಳಿದ್ರೆ ಮೇಡಮ್ ಅವರು ಉತ್ತರ ಕೊಟ್ಟಿದ್ದಾರೆ, ಸಾರು ಉತ್ತರ ಕೊಟ್ಟಿದ್ದಾರೆ. ಸರಿ ಎಷ್ಟು ಅಂತ ಈಗ ಹೇಳುವ ಸಮಯ. ಎಂಗೇಜ್ಮೆಂಟ್ ದಿನಾಂಕ ಸಾರ್ ಬರ್ಕೊಟ್ಟಿದ್ದಾರೆ ಮೇಡಮ್. ನೀವು ಅವಾಗ ಸ್ವಲ್ಪ ಫ್ರೆಶ್ ಅಪ್ ಮಾಡ್ತಾ ಇದ್ದಾರೆ. ಡಿಸೆಂಬರ್ 16 ಅಂತೆ 2000 ಅಂತೆ. ನಾವು ಫೆಬ್ರವರಿ ಕೊಟ್ಟಿದ್ರಿ ನಿಂದೆ ತಾನೆ. ಮದುವೆ ನಂತರ ಮೊದಲ ಬಾರಿಗೆ ಬಂದ ಅತಿಥಿ ಯಾರು ಅಂತ ಮೇಡಮ್ ಅವರು ಕೇಳಿದೆ. ಅವ್ರು ಹೇಳಿದ್ರು ನಾವು ಮನೆಯಿಂದ ಮಾಡಿರಲಿಲ್ಲ. ಫೈನ್, ಕರೆಕ್ಟ್ ಅದು. ಬಟ್ ಅಮ್ಮ ಅವ್ರ ಮನೇಲಿ ಅವ್ರ ತಾಯಿಯವ್ರ ಮನೇಲಿ ಅವಾಗ ಬಂದಿದ್ದು ನಮ್ಮ ಅಕ್ಕ ಬಂದಿದ್ದು. ಫಸ್ಟ್ ಟೈಮ್ ಮದುವೆ ಆದ ತಕ್ಷಣ ಅತಿಥಿ ಅಂತ ಬಂದಿದ್ದು ನಮ್ಮ ಅಕ್ಕ. ನಮಗೆ ಜ್ಞಾಪಕ ಇರಲಿಲ್ಲ, ನೋ ಪ್ರಾಬ್ಲಮ್. ನಿಮ್ಮ ಪತಿಗೆ ಯಾವ ಕಲರ್ ಕಂಡ್ರೆ ಇರಿಟೇಷನ್ ಆಗುತ್ತೆ ಅಂತ ಕೇಳಿದೆ. ಯಾವ ಎಲ್ಲಾ ಕಲರ್ ಇಷ್ಟಪಡ್ತಾರೆ ಅಂದ್ರು. ಹಾಗಾಗಿ ನಿಮ್ಮಲ್ಲಿ ಗೊಂದಲಗಳಿರುವ ಕಾರಣ ನಾನು ಈ ಪ್ರಶ್ನೆಗೆ ಉತ್ತರವನ್ನ ಸ್ವೀಕರಿಸುವುದಿಲ್ಲ. 4ನೇದು ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿದಾಗ ನಿಮ್ಮಿಬ್ಬರಲ್ಲಿ ಜನರಿಗೆ ಆತ್ಮೀಯವಾಗಿ ಬೆರೆಯೋಣ ಯಾರಿಗಿದೆ ಅಂತ ಕೇಳಿದ್ರೆ ಮೇಡಮ್ ಅವರು ನಿಮಗಿದೆ ಅಂತ ಫಸ್ಟ್ ಪಟಾರ ಅಂತ ಹೇಳ್ಬಿಟ್ರು. ನೀವ್ಯಾಕೋ ಇಬ್ಬರಿಗೂ ಇದೆ ಅಂತ ಹೇಳ್ಬಿಟ್ಟು ಮೇಡಮ್ ಅವ್ರ ಬಗ್ಗೆ ಭಯ ಇತ್ತೋ ಏನೋ ಇಬ್ರು ಅಂತ ಹೇಳ್ಬಿಟ್ರಿ. ಆಮೇಲೆ ಸ್ವಲ್ಪ ಲಿಬರ್ಟಿ ತಗೊಂಡಿಲ್ಲ ನನಗೆ ಅಂತ ಹೇಳಿದ್ರಿ. ಸೊ ಹಾಗಾಗಿ 4 ಪ್ರಶ್ನೆಗೆ 1 ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ, 1 ಅಂಕ ಕಳ್ಕೊಂಡಿದ್ದೀರಾ, ನೋ ಪ್ರಾಬ್ಲಮ್. ಇನ್ನೂ 4 ಪ್ರಶ್ನೆ ಇದೆ. ಏನ್ ಮಾಡ್ತೀನಿ, ಮೇಡಮ್ ಅವ್ರನ್ನ ಕಳಿಸ್ತೀನಿ, ನಿಮ್ಮನ್ನು ಕೇಳ್ತೀನಿ, ಆಮೇಲೆ ಮೇಡಮ್ ಅವ್ರನ್ನ ಕಳಿಸಿ ಕೇಳ್ತೀನಿ, ನೋಡೋಣ ಅವ್ರು ಎಷ್ಟು ಸರಿಯಾಗಿ ಉತ್ತರ ಹೇಳ್ತಾರೆ. ರೈಟ್ ಮೇಡಮ್, ನೀವು ಎಂಗೇಜ್ಮೆಂಟ್ ಡೇಟ್ ಗೊತ್ತಾಯ್ತಲ್ಲ, ಡಿಸೆಂಬರ್ 16, 2000. ಓಕೆ, ಅದಾದ್ಮೇಲೆ ನೀವಿಬ್ರು ಎಲ್ಲಿ ಮೀಟ್ ಮಾಡಿದ್ರಿ ಫಸ್ಟ್ ಟೈಮ್? ಅವತ್ತೇ ಮೀಟ್ ಮಾಡಿದ್ರಿ. ಎಲ್ಲಿ ಮೀಟ್ ಮಾಡಿದ್ರಿ? ಜೊತೆ ಹೋದ್ರಿ ಕಮರ್ಷಿಯಲ್ ಸ್ಟ್ರೀಟ್. ಕಮರ್ಷಿಯಲ್ ಸ್ಟ್ರೀಟ್ ಹೋಗಿದ್ರಿ. ಏನ್ ಫಾಸ್ಟ್ ಸರ್ ನೀವು. ಆಮೇಲೆ ಎಂಗೇಜ್ಮೆಂಟ್ಗೆ ನೀವು ಉಂಗುರ ಕೊಡ್ಸಿದ್ರಲ್ವಾ, ಹಾಕಿದ್ರಲ್ಲ ಉಂಗುರ, ಎಷ್ಟು ಗ್ರಾಮ್ ಇತ್ತು ಸರ್? ಏನಾರು ಐಡಿಯಾ ಇದೆ? ನೀವೇ ತಂದಿದ್ರ, ಯಾರು ತಂದಿದ್ರಿ? ನಮ್ಮ ಫಾದರ್ ತಂದಿದ್ರು. ಕೇಳಿದ್ರ? ದುಡ್ಡು ಯಾಕೆ ಕೊಡ್ರಿ? ಫಾದರೇ ಕೊಟ್ಬಿಡಿ. ಮೇಡಮ್ ಅವ್ರು ನಿಮ್ಗೊಂದು ಉಂಗುರ ಕೊಟ್ಟಿದ್ದಲ್ವಾ? ಮೇಡಮ್ ನೀವು ಕೊಟ್ಟಿದ್ರಿ. ಸೊ ಅದು ವೆಯ್ಟ್ ಏನಿತ್ತು ಅಂತ ಗೊತ್ತಾ ನಿಮಗೆ? 5-6 grams. 5-6 grams. ಅವರ ಯಾವ ಹವ್ಯಾಸ ನಿಮ್ಗೆ ಕಿರಿಕಿರಿ ಉಂಟು ಮಾಡುತ್ತೆ? ಆ ರೀತಿ ಯಾವುದೂ ಇಲ್ಲ. ಕಿರಿಕಿರಿ ತರ ಹವ್ಯಾಸಗಳು ಯಾವುದೂ ಇಲ್ಲ. ಯಾವುದೂ ಇಲ್ಲ. ವೆರಿ ಗುಡ್. ಅಥವಾ ಸಹಿಸ್ಕೋತೀರಾ? ಇಲ್ಲ, ಇಷ್ಟ ಆಗುತ್ತೆ. ನಿಮ್ಮ ಧರ್ಮಪತ್ನಿಯವರು ಮದುವೆಯಲ್ಲಿ ಧರಿಸಿದ ರೇಷ್ಮೆ ಸೀರೆಯ ಬೆಲೆ ಎಷ್ಟು? ಅದ್ರಲ್ಲಿ ನಾವು 4-5 ಸಿಲ್ಕ್ ಸ್ಯಾರೀಸ್ ಕೊಡಿಸ್ತೀವಿ. ಅದ್ರಲ್ಲಿ ಯಾವಾಗಂತ ಏನಾದ್ರು ಇದೆ. ಓಕೆ, ಧಾರೆ ಕೊಟ್ಟಿರೋ ಸೀರೆ 5,000. ಅರೌಂಡ್ 4,000 to 5,000. ಹೌದಾ? ಯಾವ ಕಲರ್ ಹೋಗ್ಲಿ ಹೇಳಿ ನೋಡೋಣ. ಬ್ಲೂ. ರೆಡೋಣ. ಎಂಗೇಜ್ಮೆಂಟ್ ಆದ್ಮೇಲೆ ನೀವಿಬ್ರು ಭೇಟಿಯಾದ ಮೊದಲು ಭೇಟಿಯಾಗಿದ್ದೇನೆ ಅಂತ ಪ್ರಶ್ನೆ ಕೇಳಿದ. ಅವ್ರು ಉತ್ತರ ಕೊಟ್ಟಿದ್ದಾರೆ. ತಮ್ಮ ಉತ್ತರ ಏನು? ಇಬ್ರು ಶಾಪಿಂಗ್ ಹೋದ್ವಿ. ಎಲ್ಲಿಗೆ? ಕಮರ್ಷಿಯಲ್ ಸ್ಟ್ರೀಟ್. ಫಸ್ಟ್ ಮೆಜೆಸ್ಟಿಕ್ ಹೋದ್ವಿ, ಆಮೇಲೆ ಅಲ್ಲಿಂದ ಕಮರ್ಷಿಯಲ್ ಸ್ಟ್ರೀಟ್ ಬಂದ್ವಿ. ಅಲ್ಲಿ ಅವರು ಆನ್ ದ ವೇ ಏನೇನು ಸಿಗ್ತಾ ಇಲ್ಲ ಎಲ್ಲಿ ಬೇರೆ ಇರೋದು? ಒಂದು ಡ್ರೆಸ್ ತಗೊಂಡ್ರು. ಓಕೆ, ಎಲ್ಲಿ? ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ. ವೆರಿ ಗುಡ್. ನಿಮಗೆ ಒಂದು ಉಂಗುರ ಕೊಡ್ಸಿದ್ರಲ್ಲ ಎಂಗೇಜ್ಮೆಂಟ್ ಅಲ್ಲಿ, ಅದು ಎಷ್ಟು ಗ್ರಾಮ್ ಇತ್ತು? 1 point change. 1 point change. ಇನ್ನು ಇಟ್ಟಿದ್ದೀರಲ್ಲ ಅದನ್ನ? ವೆರಿ ಗುಡ್. ಹಾಕೊಂಡಿದ್ದೀನಿ. ಚೆಕ್ ಮಾಡಿದ್ರ ಅದನ್ನ? ಹಾಕೊಂಡಿದ್ದೀರಾ? ವೆರಿ ಗುಡ್. ನಿಮ್ ಯಾವ ಹವ್ಯಾಸ, ಒಂದು ಹಾಬಿ, ಒಂದು ಇದು ಅವ್ರಿಗೆ ತುಂಬಾ ಇರಿಟೇಷನ್ ಆಗುತ್ತೆ, ತುಂಬಾ ಕಿರಿಕಿರಿ ಉಂಟು ಮಾಡುತ್ತೆ? ಟಿವಿ ನೋಡೋದು. ಯಾವ ತರ ಬೈದಿಯಾರ? ಇಲ್ಲ. ಮತ್ತೆ ಎಷ್ಟು ಬೇರೆ ಹೇಳ್ತಾ ಇದ್ರಿ? ಅದು ಅನ್ಕೊಂತೀನಿ. ನೀವು ಅನ್ಕೋತೀರಿ. ನೀವು ಮದುವೆ ಧರಿಸಿದ್ರಲ್ಲ ಸೀರೆ, ಅದ್ರ ಬೆಲೆ ಎಷ್ಟು? ಧಾರೆ 5,000. ಅವರೇ ಕೊಡ್ಸಿದ್ದ? ಇಲ್ಲ, ಅಮ್ಮನ ಮನೇಲಿ ಕೊಡಿಸ್ತಾರೆ. ಎಷ್ಟು? ಯಾವ ಕಲರ್? ಬ್ಲೂ. ಫ್ಯಾಂಟಾಸ್ಟಿಕ್ ಇದೆ. 4 ಪ್ರಶ್ನೆ ಕೇಳಿದ್ರು. ಅದೇ 4 ಪ್ರಶ್ನೆ ಇನ್ನೂ ಕೇಳಿದೆ. ಎಂಗೇಜ್ಮೆಂಟ್ ಆದ ನಂತರ ಇಬ್ರು ಮೊದಲು ಭೇಟಿಯಾಗಿದ್ದಲ್ಲಿ ಅಂತ ಅವ್ರು ಹೇಳಿದ್ರು. ಆಗ್ತಾ ಇದ್ದಂಗೆ ಟಕ್ ಅಂತ ಹೊಡೋದ್ವಿ ಸರ್ ಕಮರ್ಷಿಯಲ್ ಸ್ಟ್ರೀಟ್ಗೆ ಅಂತ. ರೈಟ್ ಆನ್ಸರ್. ನೀವು ಆಲ್ಮೋಸ್ಟ್ ಅದೇ ಹೇಳಿದ್ರಿ. ಗುಡ್, ರೈಟ್ ಆನ್ಸರ್. ಎರಡನೇದು, ನಿಮ್ಮ ಪತ್ನಿಯ ನಿಶ್ಚಿತಾರ್ಥದ ಉಂಗುರದ ಬೆಲೆ ಎಷ್ಟು ಅಂತ ಕೇಳಿದೆ. ಐ ಮೀನ್ ಸರ್, ಎಷ್ಟು ಗ್ರಾಮ್ ಇದೆ ಅಂತ ಕೇಳಿದ್ರೆ ಅವ್ರು 4 to 5. ಎಂಗೇಜ್ಮೆಂಟ್ ರಿಂಗ್ ಜಾಸ್ತಿ ಇತ್ತು, ಅದಾದ್ಮೇಲೆ ಅವ್ರು ಕೊಡ್ಸಿರೋ ರಿಂಗ್. ಎಂಗೇಜ್ಮೆಂಟ್ ರಿಂಗ್ ಕೇಳ್ತೀನಿ ನಾನು. ಎಂಗೇಜ್ಮೆಂಟ್ ರಿಂಗ್ ಅನ್ಕೊಂಡಿಲ್ಲ. ಕೇಳ್ತಾ ಇದ್ದೀನಿ, ನೀವು ಹಾಕೊಂಡಿಲ್ಲ. ಅದು ಎಂಗೇಜ್ಮೆಂಟ್ ಆದ್ಮೇಲೆ ಕೊಡ್ಸಿದ್ರೆ. ಎಂಗೇಜ್ಮೆಂಟ್ ರಿಂಗ್ ಅಂತಾನೆ ಕೇಳಿ. ಅದಾದ್ಮೇಲೆ ತುಂಬಾ ಯಾವ ಹವ್ಯಾಸ ಕಿರಿಕಿರಿ ಉಂಟು ಮಾಡುತ್ತೆ ಅಂತ ನೀವು ಟಿವಿ ನೋಡೋದು ಅಂತ ಹೇಳಿದ್ರೆ ಅವ್ರ ಪಾಪ ಅಂತದೇನು ಅನ್ಸಲ್ವಂತೆ. ನೀವು ಯಾವತ್ತೇನು ಇರಿಟೇಟ್ ಮಾಡಿದ್ರಿ? ಸೋ ಸ್ವೀಟ್ ಯಾರು